ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆಯಿಂದ ಫ್ರೀಡಂ ಪಾರ್ಕಲ್ಲಿ ಸುಮಾರು 35 ಆಟೋ ಸಂಘಟನೆಗಳು ಸರ್ಕಾರದ ವಿರುದ್ಧ ಹಾಗೂ ಈ ಒಂದು ಅಗ್ರಿಗೇಟ್ ಕಂಪ್ನಿ ಇದೆಯಲ್ಲ ರಾಪಿಡೋ, ಓಲಾ, ಊಬರ್ ಇದ್ರ ವಿರುದ್ಧ ಫುಲ್ ಮುಷ್ಕರ ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗಿ ನಾವು ಬಿಡಲ್ಲ, ಇನ್ನು ಮುಂದೆ ಮಾಡಬಾರ್ದು, ಖಂಡಿತ ಇದನ್ನು ಆದಷ್ಟು ಬೇಗ ಸ್ಟಾಪ್ ಮಾಡಿ, ಇಲ್ಲ ಬ್ಯಾನ್ ಮಾಡಿ ಅಂತ ಫುಲ್ ಇವತ್ತು ಬೆಳಗ್ಗೆಯಿಂದ ಒತ್ತಡ ಏರ್ತಾ ಇದ್ದಾರೆ. ಎಲ್ಲ ಆಟೋ ಸಂಘಟನೆಗಳು ಆಟೋನ ಸ್ಟಾಪ್ ಮಾಡಿ ಸಿಟಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಓಕೆ, ಈ ಥರ ಸ್ಟ್ರೈಕ್ ಮಾಡಿ ಸಂತೋಷ, ನಮಗೂ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಇದು ನ್ಯಾಯ ರೀತಿಯಲ್ಲಿ ಮಾಡ್ತಾ ಇದ್ದೀರಿ, ನೀವು ನ್ಯಾಯವಾಗಿ ಸ್ಟ್ರೈಕ್ ಮಾಡ್ತೀರಾ, ಇದೇ ಥರ ಮಾಡಿ ನಾವೇನು ಕೇಳಲ್ಲ. ಆದರೆ ಇಷ್ಟು ದಿವಸ ಕೆಲವೊಂದಿಷ್ಟು ಆಟೋ ಜನ ಮಾಡ್ತಾ ಇದ್ರಲ್ಲ, ಪಬ್ಲಿಕ್ಕಲ್ಲಿ ಅಮಾಯಕರನ್ನ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಹಿಡ್ಕೊಂಡ್ಬಿಟ್ಟು ಅವರಿಗೆ ತೊಂದರೆ ಕೊಡೋದು, ಕೀ ಕಿತ್ಕೊಳೋದು, ಬೈಯೋದು, ಒಡೆಯೋದು, ಈ ಥರ ಎಲ್ಲ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ರಲ್ಲ, ಇದ್ರ ವಿರುದ್ಧ ನಾವು ಯಾವತ್ತೂ ಧ್ವನಿ ಎತ್ತಿ ಮಾತಾಡ್ತಾನೆ ಇದ್ದು. ಯಾಕೆಂದರೆ ಈ ಥರ ತೊಂದರೆ ಕೊಡಬೇಡಿ. ಇಷ್ಟು ದಿವಸ ನಾವು ಕೂಡ ಇದನ್ನೇ ಹೇಳ್ತಾ ಇದ್ದು, ನಿಮ್ಮ ಹೋರಾಟ, ನಿಮ್ಮ ಮುಷ್ಕರ ಏನೇ ಇದ್ರೂ ಸರ್ಕಾರದ ವಿರುದ್ಧ ಮಾಡಿ, ಇಲ್ಲ ಕಂಪ್ನಿ ವಿರುದ್ಧ ಮಾಡಿ. ಆ ಕಂಪ್ನಿ ಕೆಲಸ ಮಾಡ್ತಕ್ಕಂಥ ರೈಡರ್ಗಳಿಗೆ ಯಾಕೆ ತೊಂದರೆ ಕೊಡ್ತೀರಾ? ಅವ್ರು ಏನು ಮಾಡಿದ್ದಾರೆ? ಅವರು ನಿಮ್ಮ ಥರ ತಾನೇ ದುಡ್ಕೊಂಡು ತಿನ್ನಕ್ಕೆ ಬಂದಿರೋರು. ಅವ್ರಿಗೆ ತೊಂದರೆ ಕೊಟ್ಟರೆ ನಿಮಗೇನು ಸಿಗುತ್ತೆ? ಇದರಿಂದ ಏನಾದ್ರು ಕಂಪ್ನಿ ಬ್ಯಾನ್ ಆಗುತ್ತಾ, ಇಲ್ಲ ಸರ್ಕಾರಕ್ಕೆ ಗೊತ್ತಾಗುತ್ತಾ? ಇದೇ ಕ್ವಶನ್ ನಾವು ಪ್ರತಿನಿತ್ಯ ಕೇಳ್ತಾ ಇದ್ದೋ. ಬಟ್ ಇವತ್ತು ಇವರು ಕೂಡ ಎಚ್ಚೆತ್ಕೊಂಡ್ರು ಏನೋ ಗೊತ್ತಿಲ್ಲ. ಇವತ್ತು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಫ್ರೀಡಂ ಪಾರ್ಕಲ್ಲಿ ಮುಷ್ಕರಗೊಂಡರು. ಬೆಳಗ್ಗೆಯಿಂದ ಮುಷ್ಕರ ಮಾಡ್ತಾ ಇದ್ದಾರೆ. ಮಾಡಿ ಸರ್ಕಾರದ ನೀವು ಎಷ್ಟಾರು ಮುಷ್ಕರ ಮಾಡಿ, ಕಂಪ್ನಿ ವಿರುದ್ಧ ಎಷ್ಟಾರು ಮುಷ್ಕರ ಮಾಡಿ, ಕಂಪ್ನಿನೂ ಕ್ಲೋಸ್ ಮಾಡಿಸಿ, ಸಂತೋಷ, ಯಾರಿಗೇನು ಬೇಜಾರಿಲ್ಲ. ಅನ್ನೆಸೆಸರಿ ರೈಡರ್ಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ. ಇವತ್ತು ಮಾಡ್ತಾ ಇದ್ರಲ್ಲ, ಇದು ಈ ಥರ ಮಾಡಿ ನ್ಯಾಯವಾಗಿ ಯಾರು ಕೇಳಲ್ಲ, ನಿಮ್ಮನ್ನು ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ಕೊತಾರೆ ಎಲ್ಲ ರೈಡರ್ಸ್ಗಳು ಅಲ್ವಾ. ಇದು ಒಂಥರ ಒಳ್ಳೆ ವಿಚಾರನೇ. ಬಟ್ ಇವಾಗ ಇವ್ರ ಪ್ರಕಾರ, ಆಟೋದವ್ರ ಪ್ರಕಾರ ಹೇಳ್ತಿರೋದು ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲು. ಅಂದರೆ ಕೋರ್ಟಿಂದ ಆದೇಶ ಬಂದಿರೋದೇನು, ಒಂದು ಪಾಲಿಸಿನ ರಾಜ್ಯ ಸರ್ಕಾರ ರಚಿಸಿ ಬೈಕ್ ಟ್ಯಾಕ್ಸಿಗೆ ಕೊಡಿ ಅಂತ. ಆದರೆ ರಾಜ್ಯ ಸರ್ಕಾರ ಸುಮಾರು ಒಂದೂವರೆ ತಿಂಗಳಾಯಿತು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದು ಹೈಕೋರ್ಟಿಂದ ಯಾವುದೇ ಥರ ಪಾಲಿಸಿನ ಕೊಟ್ಟಿಲ್ಲ ಇವತ್ತವರೆಗೂ. ವೈಟ್ ಬೋರ್ಡಲ್ಲೇ ರನ್ ಆಗ್ತಾ ಇದೆ. ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ ಅಂತ ಕೋರ್ಟ್ ಹೇಳಿದೆ. ಆದ್ರೂ ಇವಾಗ ವೈಟ್ ಬೋರ್ಡೇ ರನ್ ಆಗ್ತಿದೆ. ಇದು ಇಲ್ಲಿಗಲ್ಲು. ಇನ್ನೂ ಎಷ್ಟು ದಿವಸ ಬೇಕು ಒಂದು ಪಾಲಿಸಿ ತರೋಕ್ಕೆ, ಒಂದು ಎಲ್ಲೋ ಬೋರ್ಡ್ ಮಾಡ್ಸೋಕ್ಕೆ? ಹಂಗಾಗಿ ಇದು ಯಾವುದೇ ಕಾರಣಕ್ಕೂ ಇನ್ಮೇಲೆ ರನ್ ಆಗಬಾರ್ದು, ಕಂಪ್ಲೀಟ್ ಸ್ಟಾಪ್ ಆಗಬೇಕು ಅಂತವ ಫುಲ್ ಹಠ ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಬೈಕ್ ಟ್ಯಾಕ್ಸಿ ಮಾಡಲೇಬಾರ್ದು, ಬ್ಯಾನ್ ಮಾಡಬೇಕು ಅಂತವ. ಬಟ್ ಪರ್ಮಿಷನ್ ಬಂದಾಯಿದೆ, ಅದಕ್ಕೆ ಪಾಲಿಸಿನ ಎಲ್ಲೋ ಬೋರ್ಡ್ ತರಬೇಕು, ಏನೋ ರಾಜ್ಯ ಸರ್ಕಾರ ತರಬೇಕಾಯ್ತು ಇಷ್ಟು ದಿವಸಕ್ಕೆ. ಬಟ್ ಡಿಲೇ ಆಗಿದೆ ರಾಜ್ಯ ಸರ್ಕಾರದಿಂದ, ಬೇರೆ ಬೇರೆ ಕೆಲಸಗಳ ಕಾರಣದಿಂದನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಮಾರು ಒಂದೂವರೆ ತಿಂಗಳಾಯಿತು, ಪಾಲಿಸಿ ಇನ್ನೂ ಬಂದಿಲ್ಲ. ಹಂಗಂತವ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೆಲಸ ಸ್ಟಾಪ್ ಮಾಡೋಕ್ಕಲ್ಲ. ಯಾಕಂದರೆ ಕೆಲಸ ಸ್ಟಾಪ್ ಮಾಡಿ ಮನೇಲಿ ಕೂತ್ಕೊಂಡ್ರೆ ಅವರು ಜೀವನ ನಡೆಯಲ್ಲ, ಅವ್ರು ಹೊಟ್ಟೆ ಪಡೋ ಆಗಲ್ಲ. ಹಂಗಾಗಿ ಮಾಡಲೇಬೇಕು, ಅನಿವಾರ್ಯ. ಹಾಗಾಗಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಅಷ್ಟೇ ರಾಜ್ಯ ಸರ್ಕಾರ ಕೇಳೋದು, ಅದೇನಿದೆ ಪಾಲಿಸಿ, ಅದೇನಕ್ಕೆ ಬೈಕ್ ಟ್ಯಾಕ್ಸಿ ರೂಲ್ಸ್, ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಾವೆ, ಆದಷ್ಟು ಬೇಗ ಜಾರಿಗೆ ತನ್ನಿ. ಅದು ಮಾಡೋಕ್ಕಾಗುತ್ತಾ ಬಿಡುತ್ತಾ, ಅದು ನೆಕ್ಸ್ಟ್ ಅದು ರೈಡರ್ಗಳಿಗೆ ಸಂಬಂಧಪಟ್ಟಿದ್ದು. ನಮ್ಮ ಕೈಲಿ ಪಾಲಿಸಿ ಮಾಡೋಕ್ಕಾಗತ್ತೆ ಅಂದರೆ ಆ ರೈಡರ್ಗಳು ಮಾಡ್ತಾರೆ. ಇಲ್ಲಪ್ಪ, ಈ ಪಾಲಿಸಿ ಎಲ್ಲ ನಮ್ಮ ಕೈಲಿ ಅಕ್ಸೆಪ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡೋಕ್ಕಾಗಲ್ಲ ಅಂದ್ರೆ ಬಿಡ್ತಾರೆ. ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಹಂಗಾಗಿ ಏನು ಪಾಲಿಸಿ, ಒಂದು ಯೂನಿಫಾರ್ಮ್, ಇಲ್ಲ ಫುಲ್ ಹೆಲ್ಮೆಟ್ಟು, ಇಲ್ಲ ಎಲ್ಲೋ ಬೋರ್ಡು, ಅದು ಏನಿದೆ ಕಂಪ್ನಿಗೆ ಒಂದು ಜವಾಬ್ದಾರಿ ವಹಿಸ್ಬಿಡ್ಬೇಕು. ಕಂಪ್ನಿ ಎಲ್ಲೋ ಬೋರ್ಡ್ ಕೊಟ್ಟರೆ ಎಲ್ಲೋ ಬೋರ್ಡ್ ಕಂಪ್ನಿ ಮಾಡಿಕೊಡುತ್ತಾ, ಇಲ್ಲ ನಾವೇ ರೈಡರ್ಗಳು ಮಾಡಿಸ್ಕೋಬೇಕಾ? ಇದೇನೋ ಒಂದು ಪಾಲಿಸಿ ಬಂದರೆ ನೆಕ್ಸ್ಟ್ ಮುಂದುವರಿಯುತ್ತೆ, ಅದು ಏನು ಮಾಡಬೇಕು ಅಂತ ಪ್ಲಾನ್. ಬಟ್ ಈಗ ನೀವು ಏನು ಹೇಳ್ತಾ ಇಲ್ಲ, ಈ ಕಡೆ ಆಟೋದವರು ಮಾಡೋಕ್ಕೆ ಬಿಡ್ತಾ ಇಲ್ಲ ಬೈಕ್ ಟ್ಯಾಕ್ಸಿಗೆ. ಮತ್ತೆ ಹೆಂಗಾಗಿದೆ ಅಂದರೆ, ಮುಂಚೆ ಎಲ್ಲ ಸ್ಟ್ರೈಕು ಗಲಾಟೆ ನಡೀತಾ ಇತ್ತಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ, ಈಗ ಅದೇ ಥರ ಮತ್ತೆ ರಿಪೀಟ್ ಆಗಿಬಿಟ್ಟಿದೆ. ರೋಡಲ್ಲೆಲ್ಲ ಹಿಡ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ, ಆಟೋದವ್ರು ಕೆಲವೊಂದಿಷ್ಟು ಜನ. ಹಾಗಾಗಿ ಇದೆಲ್ಲ ಮತ್ತೆ ಆಗಬಾರ್ದು ಅಂದರೆ ಆದಷ್ಟು ರಾಜ್ಯ ಸರ್ಕಾರದಿಂದ ಬೈಕ್ ಟ್ಯಾಕ್ಸಿಗೆ ಒಂದು ಪಾಲಿಸಿ ತಂದುಬಿಟ್ರೆ ಇದಕ್ಕೆಲ್ಲ ಒಂದು ಮುಕ್ತಿಯಾಗಿ ಹೋಗುತ್ತೆ. ಏನು ಪಾಲಿಸಿ? ಒಂದು ಎಲ್ಲೋ ಬೋರ್ಡಲ್ಲೇ ಮಾಡಬೇಕಂತ ಇವಾಗ ಹೈಕೋರ್ಟಿಂದ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಈ ಎಲ್ಲೋ ಬೋರ್ಡು ಯಾರು ಮಾಡಿಸ್ಬೇಕು ಅನ್ನೋದು ಇನ್ನೂ ಕ್ಲಿಯರ್ ಡೌಟ್ ಹುಡುಗರಿಗೆ. ನಾವೇ ಮಾಡಿಸ್ಕೋಬೇಕಾ, ಇಲ್ಲ ವೈಟ್ ಬೋರ್ಡಿಂದ ಎಲ್ಲೋ ಬೋರ್ಡಿಗೆ, ಇಲ್ಲ ಕಂಪ್ನಿನಾರು ಮಾಡಿಸ್ಕೊಡುತ್ತಾ, ಇಲ್ಲ ಕಂಪ್ನಿನಾರು ಬೇರೆ ಬೈಕ್ ಏನಾರು ಕೊಡುತ್ತಾ ಹೊಸ್ದಾಗಿ? ಸುಮಾರು ತಲೆಯಲ್ಲಿ ಓಡ್ತಾ ಇದೆ ಹುಡುಗರಿಗೆ ಇದೆಲ್ಲವ. ಹಂಗಾಗಿ ಇದಾದಷ್ಟು ಬೇಗ ಈ ಇವಾಗ ಡೌಟ್ಗೆ ಕ್ಲಿಯರ್ ಮಾಡಿಬಿಟ್ರೆ ಒಂದು ಕಂಪ್ನಿ, ಎಲ್ಲರೂ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಇಲ್ಲಾಂದ್ರೆ ಪ್ರತಿನಿತ್ಯ ಇದೇ ಥರ ಜಗಳಾಡ್ಕೊಂಡು ರೋಡಲ್ಲಿ ಕಿತ್ತಾಡ್ಕೊಂಡು ಡ್ಯೂಟಿ ಮಾಡಬೇಕಾಗತ್ತೆ ಆಟೋದವರು, ಹಂಗೆ ಬೈಕ್ ಟ್ಯಾಕ್ಸಿ ರೈಡರ್ಸು. ಇದೆಲ್ಲ ಆಗಬಾರ್ದು ಅಂದರೆ ರಾಜ್ಯ ಸರ್ಕಾರ ಆದಷ್ಟು ಬೇಗ ಇದಕ್ಕೊಂದು ತೀರ್ಮಾನ ಮಾಡಲೇಬೇಕು. ಇನ್ನು ಎಷ್ಟು ದಿವಸ ಅಂತ ಹಿಂಗೆ ಇರೋಕ್ಕಾಗಲ್ಲ. ಈಗ ರಾಜ್ಯ ಸರ್ಕಾರಕ್ಕೆ ಇವಾಗ ಒತ್ತಡ ಹೇಳ್ತಾ ಇದ್ದಾರೆ, ನೀವು ಅಗ್ರಿಗೇಟ್ ಕಂಪ್ನಿಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ನೀವು ಅವ್ರ ಹತ್ರ ಸೂಟ್ ಕೇಸ್ ಇಸ್ಕೊಂಡ್ಬಿಟ್ಟಿದ್ದಾರೆ ಒಳಂದೊಳಗೇನೆ, ಸುಮ್ಮನೆ ಹೆಸರಿಗೆ ನಿಮ್ಮ ಪರವಾಗಿ ನಾವಿದ್ದೀವಿ, ಆಟೋದವ್ರ ಪರವಾಗಿ ನಿಮ್ಗೆ ಯಾವುದೇ ಥರ ಅನ್ಯಾಯ ಬಿಡಲ್ಲ, ನ್ಯಾಯ ಕೊಡಿಸ್ತೀವಿ ಅಂತ ಇಷ್ಟು ದಿವಸ ಹೇಳ್ತಾ ಇದ್ರು. ಇವಾಗ ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ ನಮಗೆ ಹಿಂದಿಂದವ, ನೀವು ಅವ್ರ ಹತ್ರ ಎಲ್ಲ ಲಂಚ ತೊಗೊಂಡಿದ್ದೀರಾ, ಈಗ ಆ ಕಂಪ್ನಿಗಳಿಗೆ ಸಪೋರ್ಟ್ ಮಾಡ್ತೀರಂತ ಇವತ್ತು ಆಟೋದವರು ಫುಲ್ಲು ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ. ಅದೇನು ಮಾಡಿದಾರೋ ಏನು ಬಿಟ್ಟಿದಾರೋ ಯಾರಿಗೂ ಗೊತ್ತಿಲ್ಲ, ಅದು ಅವ್ರವ್ರಿಗೆ ಗೊತ್ತು. ನ್ಯಾಯ ಹೆಂಗಿದೆ ಅಂತ ಹೈಕೋರ್ಟಿಂದ ತೀರ್ಮಾನ ಮಾಡಿ ನ್ಯಾಯ ಬಂದಿರೋದು ಬೈಕ್ ಟ್ಯಾಕ್ಸ್ಗೆ. ಇದು ರಾಜ್ಯ ಸರ್ಕಾರ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದಕ್ಕೆ ಮುಂಚೆ ರಾಜ್ಯ ಸರ್ಕಾರ ಹೇಳಿತ್ತು, ಯಾವುದೇ ಕಾರಣಕ್ಕೂ ನಾವು ಬೈಕ್ ಟ್ಯಾಕ್ಸ್ಗೆ ಅನುಮತಿ ಕೊಡಲ್ಲ ಕರ್ನಾಟಕದಲ್ಲಿ ಅಂತಲೇ ಹೇಳಿದ್ದು ರಾಜ್ಯ ಸರ್ಕಾರ, ಆಟೋ ಪರವಾಗಿ ನಿಂತಿದ್ದು. ಬಟ್ ಹೈಕೋರ್ಟಿಂದ ಬಂದಿರೋದು ಯಾಕೆಂದರೆ ಬೈಕ್ ಟ್ಯಾಕ್ಸ್ಗೆ ತೀರ್ಪು ಮಾಡ್ಬೋದು ಅಂತ. ಬಟ್ ಈಗ ರಾಜ್ಯ ಸರ್ಕಾರಕ್ಕೆ ಇವರು ಚೀಮಾರಿ ಹಾಕಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅದು ಅವ್ರವ್ರ ಅನಿಸಿಕೆ, ಅವ್ರು ಏನೇ ಹೇಳ್ತಾರೋ ಅವ್ರು ಏನೋ ಹೇಳ್ಕೊಳ್ಳಿ, ಪರವಾಗಿಲ್ಲ, ನಮಗೇನು ಬೇಜಾರ ಇಲ್ಲ. ಒಟ್ಟಿನಾಗ ಯಾವುದೇ ಒಂದು ಪಾಲಿಸಿ ಬರೋ ಗಂಟನ ಬೈಕ್ ಟ್ಯಾಕ್ಸಿ ಅಂತೂ ಸ್ಟಾಪ್ ಮಾಡೋಕ್ಕಾಗಲ್ಲ.
ಯಾಕೆಂದ್ರೆ ಇದನ್ನೇ ನಂಬಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್. ಅವ್ರಿಗೆ ಬೇರೆ ಕೆಲಸ ಇಲ್ಲ. ಈಗ ಸಡನ್ ಅಂತ ಸ್ಟಾಪ್ ಮಾಡ್ಬಿಟ್ರೆ ಬೇರೆ ಕೆಲಸ ಇಲ್ಲ, ಎಲ್ಲಿಗೆ ಹೋಗ್ಬೇಕು ದುಡಿಯೋಕೆ ಆಗಲ್ಲ, ಕಮಿಟ್ಮೆಂಟ್ ಇರ್ತವೆ. ಹಂಗಾಗಿ ಪಾಲಿಸಿ ಬರೋ ಗಂಟನೂ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಲೇಬೇಕು, ಯಾಕೆಂದ್ರೆ ಅನಿವಾರ್ಯ, ಸ್ಟಾಪ್ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಇದನ್ನ ರಾಜ್ಯ ಸರ್ಕಾರ ಪಾಲಿಸಿನ ತಂದ್ರೆ ಎಲ್ಲರಿಗೂ ಒಂಥರ ಒಳ್ಳೇದಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.